ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿಗೆ ಸ್ವಾಗತ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಮನೋದರ್ಶನ ಕೋರ್ಸಿನ ಒಳಗಡೆ ಮನೋದರ್ಶನ ವಿಡಿಯೋ ಸಂಖ್ಯೆ 17 ಇವತ್ತು ಪ್ರಮುಖವಾಗಿ ಪ್ರಾರಂಭ ಮಾಡೋಣ. ಇವತ್ತಿನ ಈ ಅಧ್ಯಾಯ ಅತ್ಯಂತ ಅದ್ಭುತವಾದಂಥ ಅಧ್ಯಾಯ, ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯ. 3 ಮುಖ್ಯ ಮಟ್ಟಗಳು ಮತ್ತು 6 ಉಪಹಂತಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಒಂದು ವಿಶೇಷವಾದ ಅಧ್ಯಾಯ. ಒಂದು ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕಥೆಯನ್ನು ನಿಮಗೆ ಈ ಅಧ್ಯಾಯದಲ್ಲಿ ಹೇಳಲಿದ್ದೇನೆ. ಆ ಕಥೆಯ ಮೂಲಕ ಈ ಅಧ್ಯಾಯವನ್ನು ವಿಶೇಷವಾಗಿ ಪ್ರಾರಂಭ ಮಾಡೋಣ. ಬನ್ನಿ ಶುರು ಮಾಡೋಣ. ಮನೋದರ್ಶನ ವಿಡಿಯೋ ಸಂಖ್ಯೆ 17. ಓಕೆ, ನೋಡಿ ಏನಿದೆ ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಅಂದರೆ, ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತವನ್ನು ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತ. ಜೀನ್ ಪಿಯಾಜೆ ಅವರ ಸಿದ್ಧಾಂತವನ್ನು ನೋಡಿದ್ದೇವೆ. ಪರಾಧಿಪತ್ಯ, ಸ್ವಯಮಾಧಿಪತ್ಯ 2 ಹಂತಗಳನ್ನು ನೋಡಿದ್ದೇವೆ. ಈಗ ಲಾರೆನ್ಸ್ ಕೊಯ್ಲ್ಬರ್ಗ್ರವರ ಪ್ರಕಾರ ನೈತಿಕ ವಿಕಾಸ ಸಿದ್ಧಾಂತ ಅಂದರೆ ಏನು ಅಂತ ನೋಡ್ತಾ ಸಾಗಬೇಕು. ಇವರ ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಮುಖ್ಯವಾದಂಥ ಅಂಶ ಏನೆಂದರೆ, ನೈತಿಕ ವಿಕಾಸ ಈ ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತವು ಪಿಯಾಜೆಯವರ ಹಿಂದೆ ಹೇಳ್ತಕ್ಕಂಥ ಪಿಯಾಜೆಯವರ ಸಿದ್ಧಾಂತದ ವಿಸ್ತರಣೆಯ ರೂಪವಾಗಿದೆ. ದ ಎಕ್ಸ್ಪ್ಯಾನ್ಷನ್ ಆಫ್ ಪಿಯಾಜೆಸ್ ಥಿಯರಿ. ಅದು ಪಿಯಾಜೆಯವರ ನೈತಿಕ ವಿಕಾಸ ಸಿದ್ಧಾಂತದ ಎಕ್ಸ್ಪ್ಯಾನ್ಷನ್ ಏನು ಅಂದರೆ ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತ. ಇವರ ನೈತಿಕತೆಯನ್ನು ಏನು ಮಾಡ್ತಾರೆ ಅಂದರೆ 3 ಮುಖ್ಯ ಮಟ್ಟಗಳಾಗಿ ಮಾಡ್ತಾರೆ. ಮಟ್ಟ, ಲೆವೆಲ್ಸ್, ಲೆವೆಲ್ 1, 2, 3 ಹೀಗೆ ಲೆವೆಲ್ ಮಾಡ್ತಾರೆ. 6 ಹಂತಗಳಲ್ಲಿ 6 ಸ್ಟೆಪ್ಸ್ಗಳಲ್ಲಿ ಏನು ಮಾಡ್ತಾರೆ, ಅದನ್ನು ವಿವರಣೆ ಮಾಡ್ತಾರೆ. ದಿಸ್ ಈಸ್ ದ ಲಾರೆನ್ಸ್ ಕೊಯ್ಲ್ಬರ್ಗ್, ದಿಸ್ ಫೋಟೋ. ಓಕೆ, ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತ ಡಿಪೆಂಡ್ ಆಗಿರೋದು ಯಾರ ಮೇಲೆ ಅಂದರೆ, ಪಿಯಾಜೆಯವರ ಸಿದ್ಧಾಂತದ ಆಧಾರದ ಮೇಲೆ. ಪಿಯಾಜೆಯವರ ಸಿದ್ಧಾಂತದ ವಿಸ್ತರಣೆಯನ್ನೇ ನಾವು ಲಾರೆನ್ಸ್ ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತ ಅಂತ ಕರಿತೇವೆ. ಮುಖ್ಯವಾಗಿ ಇವರು ಏನು ಮಾಡ್ತಾರೆ, 3 ಮಟ್ಟಗಳು, 1, 2, 3 ಅಂದ್ಕೊಳ್ಳಿ. 3 ಮಟ್ಟಗಳು, ಪ್ರತಿ ಮಟ್ಟದಲ್ಲಿ 2 ಉಪಹಂತಗಳು. 2 ಇಲ್ಲಿ, ಮತ್ತು ಇದು 3 ಆಗುತ್ತೆ, ಇಲ್ಲಿ ಇದು 4 ಆಗುತ್ತೆ, ಈ ಹಂತದಲ್ಲಿ ಇದು 5 ಆಗುತ್ತೆ, ಇದು 6 ಆಗುತ್ತೆ, ಇದು 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 ಈ ರೀತಿ 3 ಮುಖ್ಯ ಮಟ್ಟಗಳನ್ನು ಇಟ್ಕೊಂಡು 6 ಉಪಹಂತಗಳನ್ನು ಇಟ್ಕೊಂಡು ತಮ್ಮ ಸಿದ್ಧಾಂತವನ್ನು ಇವರು ಪ್ರಪೋಸ್ ಮಾಡಿದ್ದಾರೆ. ಇವರ ಸಿದ್ಧಾಂತದ ತಿರುಳು ಏನು ಅನ್ನೋದನ್ನು ತುಂಬ ಅದ್ಭುತವಾಗಿ ನೋಡ್ತಾ ಸಾಗೋಣ. ಬನ್ನಿ. ಓಕೆ, ಎಸ್, ಇವರ ಬಗ್ಗೆ ಸಂಕ್ಷಿಪ್ತವಾದಂಥ ಪರಿಚಯ ಮಾಡಿಕೊಳ್ಳೋಣ. ಯಾರ ಬಗ್ಗೆ? ಲಾರೆನ್ಸ್ ಕೊಯ್ಲ್ಬರ್ಗ್ರವರ ಬಗ್ಗೆ. ನೋಡಿ ಏನಿದೆ. ಲಾರೆನ್ಸ್ ಕೊಯ್ಲ್ಬರ್ಗ್ ಅಮೇರಿಕಾದ ಪ್ರಸಿದ್ಧ ಮನೋವಿಜ್ಞಾನಿ, ದ ಫೇಮಸ್ ಸೈಕಾಲಜಿಸ್ಟ್. ಇವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಕೂಡ ಆಗಿದ್ದರು. ಇವರ ಕ್ಷೇತ್ರ ವಿಕಾಸಾತ್ಮಕ ಮನೋವಿಜ್ಞಾನ, ಡೆವಲಪ್ಮೆಂಟಲ್ ಸೈಕಾಲಜಿ. ಏನು? ಡೆವಲಪ್ಮೆಂಟಲ್ ಸೈಕಾಲಜಿ ಇವರ ಕ್ಷೇತ್ರ. ಇದು ಡೆವಲಪ್ಮೆಂಟಲ್ ಸೈಕಾಲಜಿ. ವಿಶೇಷವಾಗಿ ಮಕ್ಕಳಲ್ಲಿ ನೈತಿಕ ತರ್ಕ, ಮಾರಲ್ ರೀಸನಿಂಗ್ ಹೇಗೆ ಬೆಳೆಯುತ್ತದೆ ಎಂಬ ಬಗ್ಗೆ ಇವರು ಆಳವಾದ ಸಂಶೋಧನೆ ನಡೆಸಿದ್ದಾರೆ. ಇವರ ಹೈಂಜ್ ಸಂದಿಗ್ಧತೆ, ಹೈಂಜ್ ಡೈಲೆಮಾ ಎಂಬ ಕತೆ ಜಗತ್ಪ್ರಸಿದ್ಧವಾಗಿದೆ. ನೋಡಿ, ಅದ್ಭುತವಾದಂಥ ಒಬ್ಬ ಮನೋವಿಜ್ಞಾನಿ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಅಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮನೋವಿಜ್ಞಾನಿ, ಅಮೇರಿಕಾದ ಪ್ರಸಿದ್ಧ ಮನೋವಿಜ್ಞಾನಿ ಲಾರೆನ್ಸ್ ಕೊಯ್ಲ್ಬರ್ಗ್. ಇವರು ಕೆಲಸವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ನೋಡ್ತಾ ಬಂದರೆ, ಅದು ವಿಕಾಸಾತ್ಮಕ ಮನೋವಿಜ್ಞಾನ, ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ ಕರಿತೀವಿ. ಮಕ್ಕಳಲ್ಲಿ ನೈತಿಕ ತರ್ಕ, ಮಾರಲ್ ರೀಸನಿಂಗ್ ಹೇಗೆ ಬೆಳವಣಿಗೆ ಆಗುತ್ತೆ, ಮಕ್ಕಳಲ್ಲಿ ಮೊರಾಲಿಟಿ ಹೇಗೆ ಬೆಳವಣಿಗೆ ಆಗುತ್ತೆ, ಅದರ ರೀಸನಿಂಗ್ ಏನು ಅನ್ನೋದ್ರ ಕುರಿತಾಗಿ ಆಳವಾದ ಸಂಶೋಧನೆ ನಡೆಸಿರ್ತಕ್ಕಂಥ ಮನೋವಿಜ್ಞಾನಿ. ಇವರ ಒಂದು ಕತೆ ಇತ್ತು, ಅದು ಜಗತ್ಪ್ರಸಿದ್ಧವಾದ ಕತೆ. ಹಿಂಜ್ ಸಂದಿಗ್ಧತೆ ಅಂತ ಅದನ್ನು ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಹೈಂಜ್ ಡೈಲೆಮಾ ಅಂತ ಕರೀತಾರೆ. ಏನು ಈ ಹೈಂಜ್ ಡೈಲೆಮಾ, ಏನು ಇದರ ಕಥೆಯ ಉದ್ದೇಶ, ಏನು ಇದರ ಹಿನ್ನೆಲೆ ಅನ್ನೋದನ್ನು ನೋಡ್ತಾ ಬರೋಣ. ಇದೇ ನಾನು ಆರಂಭಿಕವಾಗಿ ಹೇಳ್ತಕ್ಕಂಥ ಅದ್ಭುತವಾದ ಕತೆ ಅಂದರೆ ಇದೇ ಕತೆ. ಅದು ಬನ್ನಿ ನೋಡೋಣ ಏನಿದೆ ಕತೆ ಅಂಥೇಳಿ. ಓಕೆ, ಎಸ್, ಒಂದು ಸಿಂಪಲ್ ಕತೆ ಇದೆ. ಈ ಕಥೆಯನ್ನು ಅರ್ಥ ಮಾಡ್ಕೊಳ್ತಾ ಸಾಗೋಣ ಸಿಂಪಲ್ಲಾಗಿ. ನೋಡಿ, ಚಿತ್ರಗಳಿದ್ದಾವೆ. ಆ ಚಿತ್ರಗಳ ಮೂಲಕ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ ಏನಿದೆ ಕಥೆಯನ್ನು ಸಂಪೂರ್ಣವಾಗಿ ನಿಮಗೆ ಹೇಳ್ತೇನೆ. ಶಾಂತವಾಗಿ ಕೇಳಿ ಈ ಕತೆ ಸಂಪೂರ್ಣವಾಗಿ. ಅದು ಮೊದಲು ನಾನು ಹೇಳ್ತೇನೆ, ಅದನ್ನು ಕೇಳಿ ಆನಂತರ ಚಿತ್ರಗಳ ಮೂಲಕ ಈ ಕಥೆಯನ್ನು ವಿವರಣೆ ಮಾಡ್ತೇನೆ. ಓಕೆ, ಏನಿದೆ ನೋಡಿ. ಯುರೋಪಿನ ಒಂದು ನಗರದಲ್ಲಿ ಒಬ್ಬ ಮಹಿಳೆ ಕ್ಯಾನ್ಸರ್ನಿಂದ
ಸಾವಿನ ದವಡೆಯಲ್ಲಿದ್ದಳು. ಓಕೆ, ಅವಳನ್ನು ಉಳಿಸಲು ಒಂದೇ ಒಂದು ಔಷಧವಿತ್ತು. ಯುರೋಪಿನಲ್ಲಿ ಒಂದು ಮಹಿಳೆ ಇದ್ದಾಳೆ. ಇಲ್ಲಿ ಮೊದಲನೇ ಚಿತ್ರಕ್ಕೆ ಬರೋಣ. ಮೊದಲನೇ ಚಿತ್ರಗಳ ಜೊತೆಗೆ ಹೇಳ್ತಾ ಹೋಗ್ತೇನೆ. ಓಕೆ ನೋಡಿ, ಮೊದಲನೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿನ ಒಂದು ನಗರದಲ್ಲಿ ಒಬ್ಬ ಮಹಿಳೆ ಕ್ಯಾನ್ಸರ್ನ ಸಾವಿನ ದವಡೆಯಲ್ಲಿದ್ದಳು. ಅವಳನ್ನು ಉಳಿಸಲು ಒಂದೇ ಒಂದು ಔಷಧವಿತ್ತು. ಅದನ್ನು ಅದೇ ನಗರದ ಒಬ್ಬ ಔಷಧ ವ್ಯಾಪಾರಿ, ಡ್ರಗ್ಗಿಸ್ಟ್ ಕಂಡುಹಿಡಿದಿದ್ದನು. ನೋಡಿ, ಆಕೆಗೆ ಕ್ಯಾನ್ಸರ್ ಇದೆ, ಆರಾಮಿಲ್ಲ, ಗಂಡ ಇದ್ದಾನೆ, ಹೈಂಜ್, ಈತನೇ ಹೈಂಜ್ ಆತ. ಓಕೆ, ಹೆಚ್ ಅಂತ ಬರಿತೀನಿ. ಓಕೆ, ಅವಳನ್ನು ಉಳಿಸ್ಲಿಕ್ಕೆ ಒಂದೇ ಒಂದು ಔಷಧವಿತ್ತು. ಅದನ್ನು ಅದೇ ನಗರದ ಒಬ್ಬ ಔಷಧ ವ್ಯಾಪಾರಿ ಕಂಡು ಹಿಡಿದಿದ್ದ. ಓಕೆ, ಆ ಔಷಧವನ್ನು ತಯಾರಿಸಲು ತಗುಲಿದ ವೆಚ್ಚಕ್ಕಿಂತ 10 ಪಟ್ಟು ಹೆಚ್ಚಿನ ಬೆಲೆಯನ್ನು ಆತ ನಿಗದಿಪಡಿಸಿದ್ದ. 10 times more. ಅಂದರೆ ಈ ಔಷಧವನ್ನು ತಯಾರು ಮಾಡಲಿಕ್ಕೆ ಆತನಿಗೆ ಏನು ಬೇಕಾಗಿತ್ತು? $200 ಮಾತ್ರ ವೆಚ್ಚ ಆಗಿತ್ತು. ಆದರೆ ಅದರ ಬೆಲೆ $2,000 ಬೆಲೆಯನ್ನು ಇಟ್ಟಿದ್ದ. ಈ ಒಂದು ಯಾರು? ಔಷಧ ವ್ಯಾಪಾರಿ, ಔಷಧವನ್ನು ಕಂಡುಹಿಡಿದಿರ್ತಕ್ಕಂಥ ಮನುಷ್ಯ. ಓಕೆ, ಆಗ ಏನಾಯಿತು? ಹಿಂಜನಿಗೆ ತನಗೆ ಪರಿಚಯವಿರುವ ಎಲ್ಲರ ಬಳಿ ಹಣ ಸಹಾಯ ಕೇಳಿದರೂ ಕೇವಲ $1,000 ಮಾತ್ರ ಸಂಗ್ರಹಿಸಲು ಹಿಂಜನಿಗೆ ಸಾಧ್ಯವಾಯಿತು. $1,000 ಹಣವನ್ನು ಆತ ಸಂಗ್ರಹ ಮಾಡಿದ ನಂತರ ಏನು ಮಾಡ್ದ? ಔಷಧ ವ್ಯಾಪಾರಿಯ ಬಳಿ ಬಂದ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾನೆ ಔಷಧ ವ್ಯಾಪಾರಿ. ಹೀಗೆ ಔಷಧ ವ್ಯಾಪಾರಿಯ ಬಳಿ ಬಂದ. ಹಿಂಜ್ ಔಷಧ ವ್ಯಾಪಾರಿಯ ಬಳಿ ಹೋಗಿ, ಕಾಣ್ತಾ ಇದೆಯಲ್ಲ? ಓಕೆ, ಔಷಧ ವ್ಯಾಪಾರಿಯ ಬಳಿ ಹೋಗಿ ಏನು ಹೇಳ್ದ? ಕಡಿಮೆ ಬೆಲೆಗೆ ಕೊಡಲು ಅಥವಾ ಬಾಕಿ ಹಣವನ್ನು ಆಮೇಲೆ ಕೊಡುತ್ತೇನೆ ಎಂದು ಕೇಳಿಕೊಂಡ. ಇಲ್ಲ, ನನ್ನ ಹತ್ರ $1,000 ಇದ್ದಾವೆ, ಇವುಗಳನ್ನ ತೆಗೆದುಕೊಂಡು ನನಗೆ ಔಷಧ ಕೊಡು. ನನ್ನ ಹೆಂಡತಿಗೆ ಆರಾಮಿಲ್ಲ, ಕ್ಯಾನ್ಸರ್ ಆಗಿದೆ, ಅದಕ್ಕೆ ಸಾವಿನ ದವಡೆಯಲ್ಲಿದ್ದಾಳೆ, ಅವಳನ್ನು ನಾನು ಉಳಿಸ್ಕೊಳ್ಳೇಬೇಕು, ಅದಕ್ಕಾಗಿ ಕೊಡು, ನಾನು ನಿನಗೆ $1,000 ಕೊಡ್ತೇನೆ, ಆನಂತರ $1,000 ಕೊಡ್ತೇನೆ ಅಂತ ಹೇಳ್ದ. ಆಗ ಆ ವ್ಯಾಪಾರಿ ಹೇಳ್ತಾನೆ, ಇಲ್ಲ, ನಾನು ಇದನ್ನು ಸಂಶೋಧನೆ ಮಾಡಿದ್ದೇನೆ, ಇದರಿಂದ ನಾನು ಹಣ ಗಳಿಸಬೇಕು ಎಂದು ನಿರಾಕರಣೆ ಮಾಡ್ದ. ನಾನು ಇದನ್ನು ಸಂಶೋಧನೆ ಮಾಡಿದ್ದೇನೆ, ನಾನು ಹಣ ಗಳಿಸಲೇಬೇಕು, ಅದಕ್ಕಾಗಿ ನಾನು ನಿನಗೆ ಔಷಧಿಯನ್ನು ಏನು ಮಾಡಲ್ಲ, ಕೊಡೋದಿಲ್ಲ ಅಂತ ಹೇಳ್ದ. ಇದರಿಂದ ಹತಾಶನಾದ ಹಿಂಜ್ ಇದರಿಂದ ಭಾಳಷ್ಟು ಹತಾಶೆ ಆಗಿಬಿಡ್ತು. ಮುದ್ದಿನ ಹೆಂಡತಿ, ಪ್ರೀತಿಯ ಹೆಂಡತಿ, ಸಂಸಾರ ಜೀವನ ನಡೀತಾ ಇತ್ತು, ಅಂಥದ್ರಲ್ಲಿ ಇಂಥ ರೋಗ ಬಂತು, ಇಂಥ ಕಾಯಿಲೆ ಬಂತು. ಅದರಿಂದ ಬಿಡಿಸ್ಕೋಬೇಕಂದ್ರೆ ಯಾವ ಪ್ರಯತ್ನ ಪಟ್ಟರು, ಗೆಳೆಯರಿಂದ ಹಣ ಕೇಳಿದ್ರು, ಎಲ್ಲರಿಂದ ಸಂಗ್ರಹ ಮಾಡಿದ್ರು, $1,000 ರಚನೆ ಆಯಿತು. ಬಟ್ ಮುಂದಿನ ಹಣ ಸಿಗಲಿಲ್ಲ. ಅದಕ್ಕಾಗಿ ಈ ವ್ಯಾಪಾರಿಯು ಕೂಡ ಒಪ್ತಾ ಇಲ್ಲ. ಇದರಿಂದ ಹತಾಶನಾದ ಹಿಂಜ್ ತನ್ನ ಹೆಂಡತಿಯನ್ನು ಉಳಿಸಲು ಬೇರೆ ದಾರಿ ಇಲ್ಲ ಎಂದು ಅದೇ ದಿನದ ರಾತ್ರಿ ಏನು ಮಾಡ್ದ? ಆ ಔಷಧ ಅಂಗಡಿಯ ಬೀಗ ಮುರಿದು ಒಳನುಗ್ಗಿ ಔಷಧಿಯನ್ನು ಕದಿಯುತ್ತಾನೆ. ಕದೀತಾ ಇದ್ದಾನೆ ನೋಡಿ ಹಿಂಜ್. ಔಷಧಿಯನ್ನು ಕದ್ದುಕೊಂಡು ಬಂದ, ಒಳನುಗ್ಗಿ ಔಷಧಿಯನ್ನು ಕದಿಯುತ್ತಾನೆ. ಓಕೆ, ಇದು ಅರ್ಥ ಆಯಿತಾ? ಓಕೆ, ಇಷ್ಟು ಮಾತ್ರ ಕಥೆಯನ್ನು ನೆನಪಿಡಿ. ಈ ಕಥೆಯ ಮೇಲೆ ಲಾರೆನ್ಸ್ ಕೊಯ್ಲ್ಬರ್ಗ್ರವರ ಪೂರ್ತಿ ಸಿದ್ಧಾಂತ ಮುಂದಕ್ಕೆ ಸಾಗುತ್ತೆ. ಹೇಗೆ ಅಂತ ಹೇಳ್ತಾ ಬರ್ತೇನೆ ನೋಡಿ. ನೋಡಿ, ಲಾರೆನ್ಸ್ ಕೊಯ್ಲ್ಬರ್ಗ್ರವರ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂದರೆ ಹಿಂಜ್ ಉಭಯ ಸಂಕಟ, ಹಿಂಜ್ ಡೈಲೆಮಾ ಅತ್ಯಂತ ಪ್ರಸಿದ್ಧವಾದ ಕತೆ. ವ್ಯಕ್ತಿಗಳು ನೈತಿಕ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಲಾರೆನ್ಸ್ ಕೊಯ್ಲ್ಬರ್ಗ್ ಈ ಕಥೆಯನ್ನು ಬಳಕೆ ಮಾಡ್ತಿದ್ರು. ಏನು ಮಾಡ್ತಿದ್ರು ಲಾರೆನ್ಸ್ ಕೊಯ್ಲ್ಬರ್ಗ್ ಅಂದರೆ, ಅವ್ರಿಗೆ ಯಾರು ಸಿಗ್ತಿದ್ರೋ ಅವ್ರಿಗೆ ಹೋಗಿ ಈ ಕಥೆಯನ್ನು ಹೇಳ್ತಿದ್ರು. ಕಥೆಯನ್ನು ಹೇಳಿ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ನೋಡಿ, ಇಷ್ಟು ಪ್ರಶ್ನೆ ಕೇಳ್ತಾ ಇದ್ರು ಅವರಿಗೆ. ಕಥೆಯನ್ನು ಹೇಳಿ ಕೆಲವು ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಆ ಪ್ರಶ್ನೆಯಿಂದ ಬಂದಿರತಕ್ಕಂಥ ಅಂಶಗಳನ್ನು ದಾಖಲಿಸಿ ಈ ಸಿದ್ಧಾಂತವನ್ನು ಮಂಡನೆ ಮಾಡಿದರು. ಕೊಯ್ಲ್ಬರ್ಗ್ ನೀಡಿದ ಕೆಲವು ಪ್ರಶ್ನೆಗಳು ಅಂತಂದರೆ ನೋಡಿ, ಕೊಯ್ಲ್ಬರ್ಗ್ ಈ ಕಥೆಯನ್ನು ಬೇರೆ ಬೇರೆ ವಯಸ್ಸಿನ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರಿಗೂ ಹೇಳಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಿದ್ರು. ಪ್ರಶ್ನೆ 1, ಹೈಂಜ್ ಮಾಡಿದ್ದು ಸರಿಯೇ ಅಥವಾ ತಪ್ಪೇ, ಯಾಕೆ? ಕ್ವಶನ್ ನಂಬರ್ 1. ಓಕೆ, ಒಬ್ಬ ಪತಿಯಾಗಿ ಹೆಂಡತಿಯನ್ನು ಉಳಿಸುವುದು ಅವನ ಕರ್ತವ್ಯವಾಗಿತ್ತೇ? ಕ್ವಶನ್ ನಂಬರ್ 2. ಥರ್ಡ್ 1, ವಿಜ್ಞಾನಿ ಅಷ್ಟು ಹೆಚ್ಚಿನ ಬೆಲೆ ಕೇಳಿದ್ದು ನ್ಯಾಯವೇ? ಇದು 3ನೇ ಪ್ರಶ್ನೆ, ಹೈಂಜ್ ಕೇಳಿದ್ದು. ಮತ್ತು ಇನ್ನೂ 2 ಪ್ರಶ್ನೆ ಇದ್ದಾವೆ. ಔಷಧ ವ್ಯಾಪಾರಿಗೆ ಅಷ್ಟೊಂದು ಹೆಚ್ಚಿನ ಹಣದ ಅವಶ್ಯಕತೆ ಇತ್ತೇ? ಆ ಪ್ರಶ್ನೆ ಇಲ್ಲ, ಇಲ್ಲಿ ಬರೀತು ನೋಡಿ. ಔಷಧ ವ್ಯಾಪಾರಿಗೆ ಹಣ ಅಷ್ಟೊಂದು ಅವಶ್ಯಕವಾಗಿತ್ತೇ? ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 5, ಕಾನೂನನ್ನು ಮುರಿಯುವುದು ಸರಿಯೇ? ಕಾನೂನು ಮುರಿದ್ನಲ್ಲ ಆತ, ಕಾನೂನನ್ನು ಮುರಿಯುವುದು
ಸರಿಯೇ ಅಥವಾ ಜೀವ ಉಳಿಸುವುದು ಮುಖ್ಯವೋ ಅಥವಾ ಕಾನೂನು ಪಾಲಿಸುವುದು ಮುಖ್ಯವೋ? ಜೀವ ಉಳಿಸುವುದು ಮತ್ತು ಕಾನೂನು ಪಾಲಿಸುವುದು ಎರಡೂ ಬಂದುಬಿಟ್ಟಾಗ ಕಾನೂನು ಪಾಲಿಸುವುದು ಇಂಪಾರ್ಟೆಂಟೋ ಅಥವಾ ಜೀವ ಉಳಿಸೋದು ಇಂಪಾರ್ಟೆಂಟೋ ಅನ್ನೋ ಪ್ರಶ್ನೆ. ಈ 5 ಪ್ರಶ್ನೆಗಳನ್ನು ಬೇರೆ ಬೇರೆ ವಯಸ್ಸಿನ ಮಕ್ಕಳಿಗೆ, ವಯಸ್ಕರಿಗೆ, ಮುದುಕರಿಗೆ ಎಲ್ಲರಿಗೂ ಈ ಒಂದು ಕಥೆಯನ್ನು ಹೇಳಿ ಈ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಂಡು ಈ ಸಿದ್ಧಾಂತವನ್ನು ಕೊಯ್ಲ್ಬರ್ಗ್ರವರು ರಚನೆ ಮಾಡಿದ್ದಾರೆ. ಬನ್ನಿ ಏನಿದೆ ಸಿದ್ಧಾಂತ ಅಂತ ನೋಡೋಣ. ನೋಡಿ, ಅದಕ್ಕಿಂತ ಪೂರ್ವದಲ್ಲಿ ಆತನಿಗೆ ಸಿಕ್ಕ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಂತ 1 ಶಿಕ್ಷೆ ಅಂತ ಹಂತ ಇದೆ. ಹೈಂಜ್ ಮಾಡಿದ್ದು ತಪ್ಪು, ಯಾಕೆಂದರೆ ಪೊಲೀಸರು ಅವನನ್ನು ಹಿಡಿದು ಜೈಲಿಗೆ ಹಾಕುತ್ತಾರೆ. 1ನೇ ಪ್ರಶ್ನೆಗೆ ಉತ್ತರ ಇದು. ಓಕೆ, ಹೈಂಜ್ ಮಾಡಿದ್ದು ತಪ್ಪು ಅಂತ ಹೇಳುತ್ತೆ ಅದು. ಭಾಳ ಜನ ಹೇಳಿದ್ದಿದೆ, ಹೈಂಜ್ ಮಾಡಿದ್ದು ತಪ್ಪು ಯಾಕೆಂದರೆ ಪೊಲೀಸರು ಅವನನ್ನು ಹಿಡಿದು ಜೈಲಿಗೆ ಹಾಕುತ್ತಾರೆ. ಸೆಕೆಂಡ್ 1 2ನೇ ಹಂತದಲ್ಲಿ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತೆ ಅವನು ಮಾಡಿದ್ದು ಸರಿ, ಯಾಕೆಂದರೆ ಅವನಿಗೆ ತನ್ನ ಹೆಂಡತಿ ಬೇಕು, ಅವಳು ಬದುಕಿದ್ದರೆ ಅವನಿಗೆ ಸಹಾಯವಾಗುತ್ತದೆ. ಸೆಕೆಂಡ್ ಟೈಪ್ ಆಫ್ ಒಪಿನಿಯನ್ ಏನಂದರೆ ಅವನು ಮಾಡಿದ್ದು ಸರಿಯಾಗೇ ಇದೆ, ಅವನಿಗೆ ತನ್ನ ಹೆಂಡತಿ ಬೇಕಲ್ಲ, ಅವಳು ಬದುಕಿದ್ದರೆ ಅವನಿಗೆ ಜೀವನ ಚೆನ್ನಾಗಿ ಹೋಗುತ್ತೆ, ಸಹಾಯವಾಗುತ್ತೆ ಅನ್ನೋದು ಸೆಕೆಂಡ್ ಟೈಪ್. ಥರ್ಡ್ 1 ನೋಡಿ, ಹಂತ 3 ಅವನು ಮಾಡಿದ್ದು ಸರಿ, ಯಾಕೆಂದರೆ ಅವನು ಒಳ್ಳೆಯ ಪತಿ ಎನಿಸಿಕೊಳ್ಳಲು ಇದನ್ನು ಮಾಡಿದನು. ಹೆಂಡತಿಗಾಗಿ ಸಾಯುತ್ತಿರುವ ವ್ಯಕ್ತಿಯನ್ನು ಉಳಿಸಿಕೊಳ್ಳಿಕ್ಕೆ ಮಾಡಿದ್ದು ಸರಿ ಅಂತ ಪ್ರಶ್ನೆ ಕೇಳಿದಾಗ ಮಾಡಿದ್ದು ಸರಿಯೇ, ಅವನು ಒಳ್ಳೆಯ ಪತಿ ಆಗಬೇಕಾಗಿತ್ತು, ಅದಕ್ಕಾಗಿ ಅದನ್ನು ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ನೋಡಿ, ಹಂತ 4 ಏನಿದೆ? ಕಾನೂನು. ಅವನು ಮಾಡಿದ್ದು ತಪ್ಪು, ಯಾಕೆಂದರೆ ಕಾನೂನಿನ ಪ್ರಕಾರ ಕಳ್ಳತನ ಮಾಡುವುದು ಅಪರಾಧ, ಎಲ್ಲರೂ ಹೀಗೆ ಮಾಡಿದರೆ ಸಮಾಜ ನಾಶವಾಗುತ್ತದೆ. ಮುಂದಿನ ಪ್ರಶ್ನೆಗೆ ಇದು ಉತ್ತರ. ಹಂತ 5 ಸಾಮಾಜಿಕ ಒಪ್ಪಂದ ಅಂತ ಇದೆ. ಕಳ್ಳತನ ಮಾಡುವುದು ಕಾನೂನು ಬಾಹಿರವಾದರೂ ಒಬ್ಬ ವ್ಯಕ್ತಿಯ ಜೀವ ಉಳಿಸುವುದು ಕಾನೂನಿಗಿಂತ ದೊಡ್ಡದಲ್ಲವೇ ಅನ್ನೋದು ಹಂತ 5. ಕೊನೆಗೆ ಹಂತ 6 ಸಾರ್ವತ್ರಿಕ ತತ್ವ. ಜೀವದ ಮೌಲ್ಯವು ಹಣ ಅಥವಾ ಆಸ್ತಿಗಿಂತ ಮಿಗಿಲಾದದ್ದು, ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಕಳ್ಳತನ ಮಾಡಿದ್ದಾನೆ, ಅದೇನು ತಪ್ಪಲ್ಲ ಅನ್ನೋದು 6ನೇ ಹಂತ. ಈ ಹಂತಗಳು ಆ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಬಂದವು. ಈಗ ನಾವು ಎಕ್ಸಾಕ್ಟಾಗಿ ಲಾರೆನ್ಸ್ ಕೊಯ್ಲ್ಬರ್ಗ್ ಅವರು ಹೇಳಿರ್ತಕ್ಕಂಥ ನೈತಿಕ ವಿಕಾಸದ ಮುಖ್ಯವಾದ 3 ಮಟ್ಟಗಳು, 6 ಹಂತಗಳನ್ನು ನೋಡ್ತಾ ಸಾಗೋಣ. ಅದಕ್ಕೂ ಪೂರ್ವದಲ್ಲಿ ಈ ಕಥೆಯ ಹಿಂದಿನ ಉದ್ದೇಶ ಏನಿತ್ತು ಅನ್ನೋದನ್ನು ನೋಡೋಣ. ನೋಡಿ, ಓಕೆ, ಕಥೆಯ ಅರ್ಥ ಮತ್ತು ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಕಥೆಯ ಮುಖ್ಯ ಉದ್ದೇಶ ಹಿಂಜ್ ಮಾಡಿದ್ದು ಸರಿಯೋ ಅಥವಾ ತಪ್ಪೋ ಎಂದು ಹೇಳುವುದಲ್ಲ. ತಪ್ಪು ಮಾಡಿದಾನೋ ಸರಿ ಮಾಡಿದಾನೋ ಅಂತ ಹೇಳುವುದಲ್ಲ. ಬದಲಾಗಿ ಇನ್ಸ್ಟೆಡ್ ಆಫ್ ದ್ಯಾಟ್ ನೋಡಿ, ಬದಲಾಗಿ ಒಬ್ಬ ವ್ಯಕ್ತಿಯು ತನ್ನ ಉತ್ತರದ ಹಿಂದೆ ನೀಡುವ ತರ್ಕ, ರೀಸನಿಂಗ್ ಏನು ಎಂಬುದನ್ನು ತಿಳಿದು ಒಬ್ಬ ವ್ಯಕ್ತಿ ಆನ್ಸರ್ ಕೊಡ್ತಾನಲ್ಲ, ಮಾಡಿದ ತಪ್ಪೋ ಸರಿಯೋ, ಸರಿ ಯಾಕೆ, ಅದಕ್ಕೆ ಕಾರಣ ಕೊಡಬೇಕಾತ, ರೀಸನಿಂಗ್ ಕೊಡಬೇಕು. ಅದನ್ನು ತಿಳಿಯೋದು ಭಾಳ ಮುಖ್ಯ ಉದ್ದೇಶ ಈ ಕಥೆಯದಾಗಿತ್ತು. ತಿಳಿಯುವುದು ಕೊಯ್ಲ್ಬರ್ಗ್ ಅವರ ಪ್ರಕಾರ ಮಗು ಬೆಳೆಯುತ್ತಾ ಹೋದಂತೆ ಅದರ ಆಲೋಚನಾ ಕ್ರಮವು 3 ಹಂತಗಳಲ್ಲಿ ಬದಲಾಗುತ್ತದೆ. ಮಗು ಬೆಳೀತಾ ಹೋದಂತೆ ಅದರ ಆ ಮಗುವಿನ ಆಲೋಚನಾ ಕ್ರಮ 3 ಹಂತಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಅವರು. 3 ಹಂತಗಳು, ಮೇನ್ 3 ಹಂತಗಳು, 3 ಮಟ್ಟಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಪ್ರಪೋಸ್ ಮಾಡ್ತಾರೆ. ಮುಂದೆ ಹೋಗಿ ನೋಡಿ, ಈ ಕತೆ ಗೊತ್ತಾಯಿತು, ಕಥೆಯ ಅರ್ಥ ಮತ್ತು ಅದರ ಹಿಂದಿನ ಉದ್ದೇಶ ಗೊತ್ತಾಯಿತು, ಕೊಯ್ಲ್ಬರ್ಗ್ ನೀಡಿದ ಪ್ರಶ್ನೆಗಳು ಗೊತ್ತಾಯಿತು, ಅದಕ್ಕೆ ಉತ್ತರಗಳು ಕೂಡ ಗೊತ್ತಾಯಿತು. ಈಗ ಬನ್ನಿ ನೋಡೋಣ, ಕೊಯ್ಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತದಲ್ಲಿ 3 ಮುಖ್ಯ ಮಟ್ಟಗಳಿದ್ದಾವೆ. ಆ 3 ಮುಖ್ಯ ಮಟ್ಟಗಳು ಯಾವುವು ಅಂತ ನೋಡ್ತಾ ಬರಬೇಕಾದ್ರೆ ನೋಡಿ, 1 ಪೂರ್ವ ಸಾಂಪ್ರದಾಯಿಕ ಪ್ರೀ ಕನ್ವೆನ್ಷನಲ್ ಸ್ಟೇಜ್, ಸೆಕೆಂಡ್ 1 ಸಾಂಪ್ರದಾಯಿಕ ಕನ್ವೆನ್ಷನಲ್, ಥರ್ಡ್ 1 ನಂತರದ ಸಾಂಪ್ರದಾಯಿಕೋತ್ತರ ಅಂತ ಕರಿತೀವಿ. ಏನು ಪೂರ್ವ ಸಾಂಪ್ರದಾಯಿಕ ಅಂತ ಅಂದರೆ, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಅಥವಾ ಲಾಭಕ್ಕಾಗಿ ನಿಯಮಗಳನ್ನು ಪಾಲಿಸುವುದು. ನೋಡಿ, ನಿಯಮ ಪಾಲಿಸ್ತಾರೆ ಹಂತ 1ರಲ್ಲಿ. ಯಾಕೆ ಅಂದರೆ ಲಾಭಕ್ಕಾಗಿ ಮತ್ತು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕು. ಯಾರೋ ಒಂದು ಬೈಕ್ ಮೇಲೆ 3 ಜನ ಹುಡುಗರು ಹೊರಟಿದ್ದಾರೆ, ಎಲ್ಲಿ ಟ್ರಾಫಿಕಲ್ಲಿದ್ದಾರೆ. ಅಲ್ಲಿ ಏನಾಗಿಬಿಡ್ತು, ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಇವರು 3 ಜನ ಕೂತ್ಕೊಂಡು ರೈಡ್ ಮಾಡ್ತಾ ಇದ್ದಾರೆ, 1 2 3 ಜನ ಕೂತಿದ್ದಾರೆ. ಆಗ ಏನಾಯಿತು, ಅವನಿಗೆ ಗೊತ್ತಾಯಿತು, ಮುಂದೆ ಕೂತವನಿಗೆ ಒಬ್ಬನನ್ನು ಇಳಿಸಿ ಆತ ಮುಂದಕ್ಕೆ ಹೋಗ್ತಾನೆ. ಮತ್ತೆ ಆ ಒಂದು ಸಿಗ್ನಲ್ ದಾಟಿದ ನಂತರ ಮತ್ತೆ ಹೋಗಿ ಅದರ ಮೇಲೆ ಕೂತ್ಕೊಂಡು ಹೋಗ್ತಾರೆ.
ಯಾಕೆ ಇದನ್ನು ಮಾಡಿದರು ಅಂದರೆ ಇವರು ಪೂರ್ವ ಸಾಂಪ್ರದಾಯಿಕ ಹಂತದಲ್ಲಿದ್ದಾರೆ. ನೈತಿಕತೆಯಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಲಾಭಕ್ಕಾಗಿ ನಿಯಮವನ್ನು ಪಾಲನೆ ಮಾಡ್ತಾರೆ ಅಷ್ಟೆ. ಇಲ್ಲದೇ ಹೋದರೆ ಶಿಕ್ಷೆ ಆಗುತ್ತಲ್ಲ, ದಂಡ ಕಟ್ತಾರೆ, ಅದಕ್ಕಾಗಿ ನಿಯಮ ಪಾಲಿಸೋದು. ದಂಡ ಕಟ್ತಾರೆ ಅಂತ ಪಾಲಿಸೋದು, ಲಾಭಕ್ಕಾಗಿ ಪಾಲಿಸೋದು. ನಿಮ್ಮಲ್ಲಿ ಕೂಡ ಕೆಲವು ವಿಚಾರಗಳು ಇದೇ ರೀತಿ ಇರ್ತವೆ. ನಾನು ಆಗಬೇಕು ಅಂತ ಅಷ್ಟೇ ಓದೋದು, ಟೀಚರ್ ಆಗಬೇಕು ಅಂತ ಓದೋದು, ಬಟ್ ನಾಲೆಜ್ಗಾಗಿ ಓದೋದು ಬೇರೆ, ಟೀಚರ್ ಆಗ್ತೀನಿ ಅಂತ ಓದೋದು ಬೇರೆ, ಪರೀಕ್ಷೆಗಾಗಿ ಓದೋದು ಬೇರೆ, ನಾನು ಜ್ಞಾನಕ್ಕಾಗಿ ಓದ್ತೀನಿ ಅನ್ನೋದು ಬೇರೆ. ಅದಕ್ಕಾಗಿ ಪರೀಕ್ಷೆಗಾಗಿ ಓದೋದು, ಯಾರಾದರೂ ಏನಾದರೂ ಅಂತಾರೆ ಅಂತ ಓದೋದು. ಭಾಳ ದಿನ ಇಲ್ಲಿ ಓದ್ತಾ ಇದ್ದೀವಿ, ಆ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಅಪ್ಪ ಅಮ್ಮ ಏನಾದರೂ ಅಂತಾರೆ ಅಂತ ಓದೋದು, ಅಣ್ಣ ತಮ್ಮ ಹೀಗೆಲ್ಲ ಅಂತಾರೆ ಅಂತ ಓದೋದು ಅಷ್ಟೇ. ಆದರೆ ನಮಗೆ ಓದಬೇಕು ಅನಿಸಿ ಓದ್ತಾ ಇಲ್ಲ. ದಿಸ್ ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರೋ ನಮಗೆ ಬೈತಾರೆ ಅಂತ ಕೆಲಸ ಮಾಡೋದು, ಯಾರೋ ಹೇಳ್ತಾರೆ, ಯಾರೋ ಹೊಗಳ್ತಾರೆ ಅಂತ ಕೆಲಸ ಮಾಡೋದು, ಲಾಭ ಇದೆ ಅಂತ ಮಾಡೋದು, ದಟ್ ಈಸ್ ಪೂರ್ವ ಸಾಂಪ್ರದಾಯಿಕ ಹಂತ. ಹಾಗೆ ದಯವಿಟ್ಟು ಮಾಡಬೇಡಿ. ಸೆಕೆಂಡ್ ಒನ್ ನೋಡಿ, ಸಾಂಪ್ರದಾಯಿಕ ಹಂತ ಸಮಾಜದ ನಿಯಮಗಳು ಮತ್ತು ಕಾನೂನುಗಳನ್ನು ಗೌರವಿಸುವುದು ಮೂಲ ಗುಣ. ಇದು ಕಾಮನ್. ಅದು ಗೌರವಿಸಬೇಕು, ಪಾಲಿಸಬೇಕು. ಯಾವ ಕಾರಣಕ್ಕೆ? ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಲಾಭ ಆಗಲಿಕ್ಕೆ. ಬಟ್ ಸೆಕೆಂಡ್ ಸ್ಟೇಜ್ ಆಗಲ್ಲ. ಸಮಾಜದಲ್ಲಿರ್ತಕ್ಕಂಥ ನಾವುಗಳು ಕೂಡ ಈ ಸಮಾಜದ ಭಾಗವಾಗಿದ್ದೇವೆ. ನಮಗೂ ಕೂಡ ಹಲವಾರು ನೀತಿ ನಿಯಮಗಳನ್ನು, ಅವರು ಕಾನೂನುಗಳನ್ನು ಮಾಡಿದ್ದಾರೆ. ಅವುಗಳನ್ನು ಸಮಾಜದ ಜೀವಿಯಾದ ನಾವುಗಳು ಪಾಲಿಸಬೇಕು, ಅವುಗಳನ್ನು ಗೌರವಿಸಬೇಕು ಅನ್ನೋದು ಸಾಂಪ್ರದಾಯಿಕ ಹಂತ. ಓಕೆ, ನಂತರದ ಸಾಂಪ್ರದಾಯಿಕ ಹಂತ ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್. ನೋಡಿ, ಮಾನವ ಹಕ್ಕುಗಳು ಮತ್ತು ನ್ಯಾಯದಂತಹ ಉನ್ನತ ಮೌಲ್ಯಗಳಿಗೆ ಆದ್ಯತೆ ನೀಡುವುದು. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ. ಇದೇ ಬೈಕಲ್ಲಿ ಅದೇ 3 ಜನ ಹೊರಟಿದ್ದಾರೆ. ಅದರಲ್ಲಿ ಮಧ್ಯದವನಿಗೆ ಏನೋ ಆಕ್ಸಿಡೆಂಟ್ ಆಗಿದೆ. ಈ ಕಡೆ ಒಬ್ಬ ಕೂತ್ಕೊಂಡಿದ್ದ, ಮಧ್ಯದಲ್ಲಿ ಆಕ್ಸಿಡೆಂಟ್ ಆದಂಥ ವ್ಯಕ್ತಿ ಇದ್ದಾನೆ. ಕೈ ಏನೋ ಮುರ್ಕೊಂಡಿದ್ದಾನೆ, ಏನೋ ಆಗಿದೆ. ಆತ ಭಾಳ ಅಳ್ತಾ ಇದ್ದಾನೆ. ಆತನಿಗೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಬೇಕು. ಆ ಸಂದರ್ಭದಲ್ಲಿ ನೀವು ಹೊರಟಿದ್ದೀರಾ, ಆಗಲೇ ಸಿಗ್ನಲ್ ಬಿತ್ತು, ಸಿಗ್ನಲ್ನ ಮುರಿದು ಹೋಗಿಬಿಟ್ರಿ. ಬಟ್ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್? ಮಾನವನ ಹಕ್ಕು ಅದು, ನ್ಯಾಯದಂತಹ ಉನ್ನತ ಮೌಲ್ಯ, ಅದಕ್ಕೆ ಆದ್ಯತೆ ನೀಡೋದು. ಕಾನೂನನ್ನು ಮುರಿದ್ರೂ ಪರವಾಗಿಲ್ಲ, ಆವಾಗ ಆದ್ಯತೆ ಅದನ್ನು ನೀಡಬೇಕು. ಅಷ್ಟು ಇಂಪಾರ್ಟೆನ್ಸ್ ಇದ್ದಾಗ ಮಾತ್ರ. ಕಾನೂನು ಎಲ್ಲಕ್ಕಿಂತ ದೊಡ್ಡದು. ಕಾನೂನನ್ನು ಮೀರಿದ್ದು ನೈತಿಕತೆ ಅಲ್ವೇ? ಅದಕ್ಕಾಗಿ ನೈತಿಕ ವಿಕಾಸದಲ್ಲಿ ಈ ಪದ ಬಳಸ್ತಾರೆ ಅವರು. ಕಾನೂನನ್ನು ಮೀರಿದ್ದು ಮಾನವ ಹಕ್ಕುಗಳು, ಕಾನೂನನ್ನು ಮೀರಿದ್ದು ನ್ಯಾಯದಂಥ ಉನ್ನತ ಆದರ್ಶಗಳು, ನೈತಿಕ ಹಕ್ಕುಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ರೀತಿ ಮಾನವ ಹಕ್ಕುಗಳು ಮತ್ತು ನ್ಯಾಯದಂಥ ಉನ್ನತ ಮೌಲ್ಯಗಳಿಗೆ ಆದ್ಯತೆ ನೀಡ್ತಕ್ಕಂಥದ್ದು ನಂತರದ ಸಾಂಪ್ರದಾಯಿಕ ಹಂತ, ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಅಂತ ಕರಿತೀವಿ. ಇವೇ 3 ಮಟ್ಟಗಳನ್ನು 6 ಉಪಹಂತಗಳಲ್ಲಿ ನೋಡ್ತಾ ಬರೋಣ. ಅದರ ಲಿಸ್ಟ್ ನೋಡೋಣ. ಮೊದಲು ಲಿಸ್ಟ್ ನೋಡಿ, ನಂತರ ಅದರ ಎಕ್ಸ್ಪ್ಲನೇಷನ್ ನೋಡ್ತಾ ಬರೋಣ. ಓಕೆ, ನೋಡಿ ಏನಿದೆ. ಕೊಯ್ಲ್ಬರ್ಗ್ ರವರು 3 ಮಟ್ಟಗಳಲ್ಲಿ ಗುರುತಿಸಿದ್ದಾರೆ ಈ ಒಂದು ನೈತಿಕ ವಿಕಾಸನ. ಮಟ್ಟಗಳು ಅಂದರೆ ಯಾವುದು? ಒಂದು ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ, ಸಾಂಪ್ರದಾಯಿಕ ನೈತಿಕ ಮಟ್ಟ, ಸಾಂಪ್ರದಾಯೋತ್ತರ ನೈತಿಕ ಮಟ್ಟ. ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ ಅಂದರೆ ಕಾಮನ್ ಆಗಿ ಹೇಳ್ತಾರೆ 4 ರಿಂದ 10 ವರ್ಷಗಳಲ್ಲಿ ಈ ಹಂತ ಇರುತ್ತೆ, ಮುಂದೆ 10 ರಿಂದ 13 ವರ್ಷಗಳಲ್ಲಿ ಈ ಹಂತ ಇರುತ್ತೆ, 13+ ವರ್ಷಗಳಲ್ಲಿ ಈ ಹಂತ ಇರುತ್ತೆ ಅಂತ ಹೇಳ್ತಾರೆ ಕೊಯ್ಲ್ಬರ್ಗ್ ಅವರು. ಓಕೆ, ಅದರಲ್ಲಿ ಪ್ರತಿಯೊಂದು ಮಟ್ಟದಲ್ಲಿ ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ, ಸಾಂಪ್ರದಾಯಿಕ ನೈತಿಕ ಮಟ್ಟ, ಸಾಂಪ್ರದಾಯೋತ್ತರ ನೈತಿಕ ಮಟ್ಟ, ಈ 3 ಮಟ್ಟಗಳಲ್ಲಿ ಪ್ರತಿಯೊಂದು ಮಟ್ಟದಲ್ಲಿ ಕೂಡ 2 ಉಪಹಂತಗಳಿದ್ದಾವೆ. ನೋಡಿ, 2 ಉಪಹಂತ ಇದ್ದಾವೆ. ಹಂತ 1 ದಂಡನೆ ಮತ್ತು ವಿಧೇಯತೆಯ ಹಂತ. ಹಂತ 2 ಕ್ರಿಯಾ ಸೌಜನ್ಯ ಅಭಿಸ್ಥಾಪನಾ ಹಂತ. ಇದು ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟದಲ್ಲಿ. ಇನ್ನು ಸಾಂಪ್ರದಾಯಿಕ ನೈತಿಕ ಮಟ್ಟದಲ್ಲಿ ಹಂತ 3 ಒಳ್ಳೆಯ ಹುಡುಗ ಅಥವಾ ಹುಡುಗಿ ಹಂತ. ಹಂತ 4 ಪ್ರಭುಶಕ್ತಿ ಪೋಷಿತ ಅಥವಾ ಕಾನೂನು ಸುವ್ಯವಸ್ಥಿತ ಅಭಿಸ್ಥಾಪನಾ ಹಂತ. ಇದು ಮಟ್ಟ 2. ಇನ್ನು ಮಟ್ಟ 3 ಸಾಂಪ್ರದಾಯಿಕೋತ್ತರ ನೈತಿಕ ಮಟ್ಟ. ಹಂತ 5 ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನಾ. ಹಂತ 6 ಸಾರ್ವತ್ರಿಕ ನೈತಿಕ ಹಂತ. ಈ ರೀತಿಯಾಗಿ ಲಾರೆನ್ಸ್ ಕೊಯ್ಲ್ಬರ್ಗ್ ರವರು ಹಿಂಜಿನ ಕತೆ ಹೇಳಿ, ಅವನ ಪ್ರಶ್ನೆ ಕೇಳಿ, ಅದಕ್ಕೆ ಉತ್ತರ ಪಡೆದು, ಸಂಶೋಧನೆ ಮಾಡಿ, ಎಲ್ಲವೂ ಮಾಡಿ ನೈತಿಕ ವಿಕಾಸ ಮಕ್ಕಳಲ್ಲಿ ಹೇಗೆ ಆಗುತ್ತೆ ಅಂದರೆ 3 ಮಟ್ಟಗಳಲ್ಲಿ 6 ಹಂತಗಳಲ್ಲಿ ಆಗುತ್ತೆ ಅಂತ ಅವರ ಅಭಿಪ್ರಾಯ. ಆ 3 ಮಟ್ಟಗಳು ಯಾವಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ, ಸಾಂಪ್ರದಾಯಿಕ ನೈತಿಕ ಮಟ್ಟ,
ಸಾಂಪ್ರದಾಯೋತ್ತರ ನೈತಿಕ ಮಟ್ಟ ಎಂಬ 3 ಮಟ್ಟಗಳಿದ್ದಾವೆ. ಆ ಮಟ್ಟಗಳಲ್ಲಿ 6 ಹಂತಗಳಿದ್ದಾವೆ. ದಂಡನೆ ಮತ್ತು ವಿಧೇಯತೆ ಹಂತ, ಕ್ರಿಯಾ ಸೌಜನ್ಯ ಸ್ಥಾಪನಾ ಹಂತ, ಒಳ್ಳೆಯ ಹುಡುಗ ಹುಡುಗಿ, ಪ್ರಭುಶಕ್ತಿ ಪೋಷಿತ, ಕಾನೂನು ಸುವ್ಯವಸ್ಥಿತ ಅಭಿಸ್ಥಾಪನಾ ಹಂತ, ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನೆ, ಸಾರ್ವತ್ರಿಕ ನೈತಿಕ ಹಂತ. ಈ ರೀತಿ 6 ಉಪಹಂತಗಳು 3 ಮಟ್ಟಗಳಲ್ಲಿ ಈ ಒಂದು ಸಿದ್ಧಾಂತ ಇದೆ. ಇವು ಪ್ರತಿಯೊಂದನ್ನು ನಾವು ಸ್ವಲ್ಪ ಎಕ್ಸಾಂಪಲ್ ಪ್ರಕಾರದಲ್ಲಿ ಅಥವಾ ಸ್ವಲ್ಪ ಎಕ್ಸ್ಪ್ಲನೇಷನ್ ಪ್ರಕಾರದಲ್ಲಿ ನೋಡ್ತಾ ಸಾಗೋಣ ಈಗ. ಓಕೆ, ನೋಡಿರಿ, ಮೊದಲನೇದಾಗಿ ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ 4ರಿಂದ 10 ಅಂತ ಇದೆ. ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟ ಏನು? ಇದರಲ್ಲಿ ಹಂತ 1 ದಂಡನೆ ಮತ್ತು ವಿಧೇಯತೆಯ ಹಂತ. ಅಲ್ಲಿ ಹೇಳಿದ್ನಲ್ಲ ಅದೇ. ಇಲ್ಲಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಮಗು ನಿಯಮಗಳಿಗೆ ವಿಧೇಯನಾಗಿರುತ್ತಾನೆ. ಫಸ್ಟ್ ಒನ್ ಹೇಳಿದ್ವಲ್ಲ, ಇಲ್ಲಿ ನಿಯಮಗಳನ್ನು ಪಾಲಿಸ್ತಾನೆ, ಇಲ್ಲ ಅನ್ನಲ್ಲ, ನಿಯಮಗಳನ್ನೆಲ್ಲವೂ ಪಾಲಿಸ್ತಾನೆ. ಬಟ್ ಯಾವ ಕಾರಣಕ್ಕೆ ಅಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ. ನನಗೆ ಶಿಕ್ಷೆ ಆಗುತ್ತೆ, ನಾವೆಲ್ಲ ಹೋಮ್ವರ್ಕ್ ಕೊಡ್ತೀವಿ ಮಕ್ಕಳಿಗೆ, ಹೋಮ್ವರ್ಕ್ ಬರೀತಾರೆ ಮಕ್ಕಳು, ನೋ ಪ್ರಾಬ್ಲಮ್. ಬಟ್ ಬರಲಿಲ್ಲ ಅಂದರೆ ಮಿಸ್ ಹೊಡಿತಾರೆ, ಸರ್ ಹೊಡಿತಾರೆ, ಸರ್ ಏನೋ ಬೈತಾರೆ ಅಂತ ಆ ದಂಡನೆಯ ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಇಲ್ಲಿ ಕೆಲಸವನ್ನು ಮಗು ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದಂಡನೆ ಮತ್ತು ವಿಧೇಯತೆಯ ಹಂತ ಇನ್ ದ ಕೊಯ್ಲ್ಬರ್ಗ್ಸ್ ಏನಂತಾರೆ ನೈತಿಕ ವಿಕಾಸದಲ್ಲಿ. ಅದು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮಗು ನಿಯಮಗಳಿಗೆ ವಿಧೇಯ. ಹಂತ 1. ಹಂತ 2ಕ್ಕೆ ಬರೋಣ. ಕ್ರಿಯಾ ಸೌಜನ್ಯ ಅಭಿಸ್ಥಾಪನಾ ಹಂತ. ಏನಿದು? ಈ ಹಂತದಲ್ಲಿ ಮಗು ಸದಾ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿ ಇತರರಿಂದ ಬಹುಮಾನ ಹಾಗೂ ಹೊಗಳಿಕೆಯನ್ನು ಪಡೆಯಲು ಬಯಸುತ್ತಾನೆ. ಅಪ್ಪಿ ಅಂಗಡಿಗೆ ಹೋಗು ಅಂದರೆ ಅಂಗಡಿಗೆ ಓಡಿಬಿಡೋದು, ಅಪ್ಪಿ ಅದು ತಾ ಅಂದರೆ ಕೊಟ್ಟುಬಿಡೋದು, ಅಪ್ಪಿ ಆ ಕೆಲಸ ಮಾಡು ಅಂದರೆ ಮಾಡಿಬಿಡೋದು, ಅಪ್ಪಿ ಆಂಟಿ ಕರ್ಕೊಂಬರೋದು, ಇಲ್ಲಿ ಕೆಲಸ ಮಾಡು, ಇದು ಅಂಕಲ್ಗೆ ಹಿಂಗೆ ಹೇಳಿ ಬಾ ಎಲ್ಲವೂ ಕೆಲಸ ನನಗೆ ಹೇಳಿದರೆ ಸಾಕು ಅನ್ನೋ ಲೆಕ್ಕಕ್ಕೆ ಮಗು ಇರುತ್ತೆ. ಯಾಕೆ ಅಂದರೆ ಕ್ರಿಯಾ ಸೌಜನ್ಯ ಅಭಿಸ್ಥಾಪನಾ ಹಂತದಲ್ಲಿ ಮಗುವಿಗೆ ಏನಾಗಿದೆ ಅಂದರೆ, ಕ್ರಿಯಾ ಸೌಜನ್ಯ ಅಭಿಸ್ಥಾಪನಾ ಹಂತದ ಒಳಗಡೆ ಸದಾ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿ ಇತರರಿಂದ ಬಹುಮಾನ ಮತ್ತು ಹೊಗಳಿಕೆಯನ್ನು ಪಡೆಯಬೇಕೆಂಬ ಇಚ್ಛೆ ಮಗುವಿಗೆ ಹೆಚ್ಚಾಗಿರುತ್ತದೆ. ಆ ಕಾರಣಕ್ಕಾಗಿ ಮಗು ಈ ಹಂತದಲ್ಲಿ ಮುಖ್ಯವಾಗಿ ಏನು ಮಾಡುತ್ತೆ? ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಬಹುಮಾನ ಮತ್ತು ಹೊಗಳಿಕೆಯನ್ನು ಪಡೆಯೋದು ಅದರ ಮುಖ್ಯ ಉದ್ದೇಶವಾಗಿರುತ್ತೆ. ಯಾರಾದರೂ ನಿಮ್ಮ ಅಪ್ಪಿ ಭಾಳ ಶಾಣೆ, ನಮ್ಮ ಅಪ್ಪಿ ಭಾಳ ಚಲೋ, ಭಾಳ ಶಾಣೆ ಅದಾನವ, ತುಂಬ ಜಾಣ, ತುಂಬ ಮುದ್ದು ಕಂದ, ಹೀಗೆಲ್ಲ ಅನಿಸ್ಕೊಳ್ಳೋಕೆ ಖುಷಿ ಆಗುತ್ತೆ ಮಗು ಆ ಹಂತದಲ್ಲಿ. ಯಾವ ಹಂತದಲ್ಲಿ? ಕ್ರಿಯಾ ಸೌಜನ್ಯ ಅಭಿಸ್ಥಾಪನಾ ಹಂತ. ಈ ಹಂತವನ್ನು ನಾವು ನೀವು ಎಲ್ಲರೂ ದಾಟಿಯೇ ಬಂದಿದ್ದೇವೆ. ಬಟ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದು ಸಾಂಪ್ರದಾಯಿಕ ಪೂರ್ವ ನೈತಿಕ ಮಟ್ಟದಲ್ಲಿ ಇರತಕ್ಕಂಥ 2 ಉಪಹಂತಗಳು. ಓಕೆ, ಮತ್ತೆ ಮುಂದುವರಿಯೋಣ. ಸಾಂಪ್ರದಾಯಿಕ ನೈತಿಕ ಮಟ್ಟ ನೋಡಿ, ಸೆಕೆಂಡ್ ಒನ್ ಸಾಂಪ್ರದಾಯಿಕ ನೈತಿಕ ಮಟ್ಟ 10 to 13. ಓಕೆ, ಈ ಹಂತದಲ್ಲಿ ಅಂದರೆ ಸಾಂಪ್ರದಾಯಿಕ ನೈತಿಕ ಮಟ್ಟದ ಹಂತದಲ್ಲಿ ಮಗು ನೈತಿಕ ತೀರ್ಮಾನಗಳು ಸಮಾಜದ ಹಾಗೂ ಸಂಪ್ರದಾಯಗಳ ನೀತಿ ನಿಯಮಗಳಿಗೆ ಅನುಸಾರವಾಗಿ ಹಾಗೂ ಇತರ ಅಪೇಕ್ಷೆಗಳಿಗನುಗುಣವಾಗಿ ಇರುತ್ತದೆ. ಇಲ್ಲಿ ಮಗು ಹಿರಿಯರೊಂದಿಗೆ ಗುರುತಿಸಿಕೊಳ್ಳಲು ಬಯಸುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಈ ಹಂತದ ಮಗು ನೈತಿಕ ತೀರ್ಮಾನಗಳು ಸಮಾಜದ ಹಾಗೂ ಸಂಪ್ರದಾಯಗಳ ನೀತಿ ನಿಯಮಗಳಿಗೆ, ರೂಲ್ಸ್ಗಳಿಗೆ ಅನುಸಾರವಾಗಿ ಮತ್ತು ಇತರರ ಅಪೇಕ್ಷೆಗಳಿಗೆ ಅನುಗುಣವಾಗಿ, ಇತರರು ಹೀಗೆ ಈ ವಿದ್ಯಾರ್ಥಿ ಹೇಗಿರಬೇಕು ಅಂತ ಬಯಸ್ತಾನೆ ಹಾಗೆ ಇರುತ್ತದೆ. ಇಲ್ಲಿ ಮಗು ಹಿರಿಯರೊಂದಿಗೆ ಗುರುತಿಸಿಕೊಳ್ಳಲಿಕ್ಕೆ ಬಯಸ್ತದೆ. ಹಿರಿಯರ ಜೊತೆ ಅಡ್ಡಾಡೋದು, ತಿರುಗಾಡೋದು, ಅವ್ರು ಹಾಗೆ ಮಾಡಬೇಕು, ನಾನು ದೊಡ್ಡ ಮನುಷ್ಯ, ಹಾಗೆ ಹೀಗೆ ಕೂಡಬೇಕು, ಯಾರಾದರೂ ಭೇಟಿ ಆಗಬೇಕು, ನನಗೂ ನಮಸ್ಕಾರ ಹೇಳಬೇಕು ಅನ್ನುವಂಥ ಮನೋಭಾವ ಸಾಂಪ್ರದಾಯಿಕ ನೈತಿಕ ಮಟ್ಟದಲ್ಲಿ ಬರುತ್ತೆ. ಈ ಸಾಂಪ್ರದಾಯಿಕ ನೈತಿಕ ಮಟ್ಟದಲ್ಲಿ ನಾವು 2 ವಿಭಾಗ ಮಾಡ್ತೇವೆ. ಒಂದು ಒಳ್ಳೆಯ ಹುಡುಗ ಹುಡುಗಿ ಹಂತ. ನೋಡಿ, ಒಳ್ಳೆಯ ಹುಡುಗ ಹುಡುಗಿ ಹಂತ ಅಂದ್ರೇನು? ಈ ಹಂತದಲ್ಲಿ ಇತರರ ಪ್ರೀತಿಯನ್ನು ಕಳೆದುಕೊಳ್ಳಲ್ಲ. ಇದು ಟೋಟಲಾಗಿ ಹೇಳಿದ್ದೇನೆ, ಅದು ಸಪ್ರೇಟಾಗಿ ಇಲ್ಲಿ ಬರುತ್ತೆ. ಇತರರ ಮೆಚ್ಚುಗೆ, ಒಳ್ಳೆಯ ಸಂಬಂಧಗಳನ್ನು ರಕ್ಷಿಸಿಕೊಂಡು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿಯಾಗಲು ಬಯಸುತ್ತಾರೆ. ಆ ಹಂತಕ್ಕೆ ಒಳ್ಳೆಯ ಹುಡುಗ ಹುಡುಗಿ ಅಂತಾನೆ ಅಂತ ಹೆಸರು ಕೊಟ್ಟುಬಿಟ್ಟಿದ್ದಾರೆ ಸಾಂಪ್ರದಾಯಿಕ ನೈತಿಕ ಮಟ್ಟದಲ್ಲಿ. ಓಕೆ, ಮುಂದೆ ಪ್ರಭುಶಕ್ತಿ ಪೋಷಿತ ಕಾನೂನು ಸುವ್ಯವಸ್ಥಿತ ಅಭಿಸ್ಥಾಪನಾ ಹಂತ. ಏನಿದರ ಅರ್ಥ ಅಂದರೆ ನೋಡಿ, ಈ ಹಂತದಲ್ಲಿ ಅಧಿಕಾರಯುಕ್ತ ಹಿರಿಯರ ಟೀಕೆಗಳನ್ನು ತಪ್ಪಿಸಿಕೊಳ್ಳಲು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರಾರಂಭ ಮಾಡುತ್ತಾನೆ. ಅಧಿಕಾರಯುಕ್ತ ಹಿರಿಯರು ಅಂದರೆ ಯಾರು? ಮನೆಯಲ್ಲಿ ಯಾರು ಸುಪ್ರೀಂ ಅವರೇ ಅಧಿಕಾರಯುಕ್ತ ಹಿರಿಯರು. ನಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು. ಅಧಿಕಾರಯುಕ್ತ ಹಿರಿಯರು ನಮಗೆ ಬೈಬಾರ್ದು. ಉಳಿದವ್ರು ಬೈದರೆ ಏನೋ ಅನಿಸಲ್ಲ.
ಅಧಿಕಾರಯುಕ್ತ ಹಿರಿಯರ ಟೀಕೆಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಮಗು ಪ್ರಯತ್ನ ಮಾಡ್ತಾನೆ. ದಟ್ ಈಸ್ ಸಾಂಪ್ರದಾಯಿಕ ನೈತಿಕ ಮಟ್ಟ. ಈ ಸಾಂಪ್ರದಾಯಿಕ ನೈತಿಕ ಮಟ್ಟದಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳು. ಒಂದು ಒಳ್ಳೆಯ ಹುಡುಗ ಮತ್ತು ಹುಡುಗಿ ಹಂತ. ಸೆಕೆಂಡ್ ಒನ್ ಪ್ರಭುಶಕ್ತಿ ಪೋಷಿತ ಅಥವಾ ಕಾನೂನು ಸುವ್ಯವಸ್ಥಿತ ಅಭಿಸ್ಥಾಪನ ಹಂತ. ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸಾಂಪ್ರದಾಯೋತ್ತರ ಹಂತ, ಸಾಂಪ್ರದಾಯೋತ್ತರ ನೈತಿಕ ಮಟ್ಟ 13+. ಇದು ನೈಜವಾದ ನೈತಿಕ ಬೆಳವಣಿಗೆಯ ಮಟ್ಟ, ರಿಯಲ್ ನೈತಿಕತೆ ಬೆಳವಣಿಗೆ ಆಗೋದು ಈ ಹಂತದಲ್ಲಿ ಅಂತ ಹೇಳ್ತಾರೆ ಅವರು. ಇಲ್ಲಿ ವ್ಯಕ್ತಿಯು ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಸ್ವಂತ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಸಮರ್ಥರಾಗಿರ್ತಾರೆ ಮಕ್ಕಳು 13+ ಆದಾಗ. ಇಲ್ಲಿ ಪ್ರಮುಖವಾಗಿ ಮತ್ತೆ 2 ಹಂತಗಳನ್ನು ಮಾಡ್ತೇವೆ. ಒಂದು ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನ ಹಂತ, ಇನ್ನೊಂದು ಸಾರ್ವತ್ರಿಕ ನೈತಿಕ ಹಂತ ಅಂಥೇಳಿ. ಸಾರ್ವತ್ರಿಕ ನೈತಿಕ ಹಂತ. 1 ಸೆಕೆಂಡ್. ಓಕೆ, ಸಾರ್ವತ್ರಿಕ ನೈತಿಕ ಹಂತ, ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನ ಅಂತ. ಏನಿದೆ ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನ ಅಂತ ಅಂದರೆ, ಆಯಾ ಸಮಾಜಗಳು ಅನುಸರಿಸುವ ನೀತಿ ನಿಯಮಗಳಿಗೆ ಸದಾ ಬದ್ಧನಾಗಿದ್ದು ಅವುಗಳನ್ನು ತಪ್ಪದೇ ಪಾಲಿಸುವುದು. ಇಲ್ಲಿ ಸ್ವಲ್ಪ ಧಾರ್ಮಿಕ ಆಗಿಬಿಡುತ್ತೆ ಮಗು. ಸಾಂಪ್ರದಾಯೋತ್ತರ ನೈತಿಕ ಮಟ್ಟದಲ್ಲಿ ಆಯಾ ಸಮಾಜದಲ್ಲಿ ಯಾವ್ಯಾವ ಪದ್ಧತಿಗಳನ್ನು ಅನುಸರಣೆ ಮಾಡ್ತಾರೋ ಆ ನೀತಿ ನಿಯಮಗಳಿಗೆ ಸದಾ ಬದ್ಧನಾಗಿದ್ದು ಅವುಗಳನ್ನು ತಪ್ಪದೇ ಪಾಲಿಸ್ತಕ್ಕಂಥ ಹಂತ ಅಂದರೆ ಅದು ಸಾಮಾಜಿಕ ಒಪ್ಪಂದದ ಅಭಿಸ್ಥಾಪನ ಹಂತ. ಹಂತ 6 ಸಾರ್ವತ್ರಿಕ ನೈತಿಕ ಹಂತ. ಏನು ಸಾರ್ವತ್ರಿಕ ನೈತಿಕ ಹಂತ ಅಂದರೆ, ಇಲ್ಲಿ ಆತ್ಮನಿಂದನೆಯನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ದಿ ಹೈಯೆಸ್ಟ್ ಆರ್ಡರ್ ಇದು. ಅದು ಅವನ ಅಂತರ್ ಸಂಬಂಧದ ಮೇಲೆ ಅವಲಂಬಿತವಾಗಿರುತ್ತದೆ. ಬೇರೆಯವರು ಹೇಳಿದ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಲೋಚನೆಗೆ ಸರಿ ಎನಿಸಿದ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಇದು ಸಾರ್ವತ್ರಿಕ ನೈತಿಕ ಹಂತ. ನೀವೇನಾದರೂ ಒಂದು ತಪ್ಪು ಗೊತ್ತಿದ್ದೂ ತಪ್ಪು ಮಾಡಿದಾಗ ಅದು ಆತ್ಮನಿಂದನೆ ಮಾಡುತ್ತೆ ನೋಡಿ. ಗೊತ್ತಿದೆ ಇದು ತಪ್ಪು, ನಾನು ಮಾಡ್ತಾ ಇರೋ ತಪ್ಪು ಅಂತ 13+ ವಯಸ್ಸಿನವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಿದ್ದೂ ಕೂಡ ಆ ಒಂದು ಒಳಗಿನ ಆತ್ಮಶಕ್ತಿಯ ಧ್ವನಿಯನ್ನು ಅಡಗಿಸಿ ನಾವು ಆ ತಪ್ಪನ್ನು ಮಾಡಿದಾಗ ಏನಾಗುತ್ತೆ, ಆತ್ಮನಿಂದನೆಗಾಗಿ ತಪ್ಪಿಸಿಕೊಳ್ಳಲಿಕ್ಕೆ ಈ ಹಂತದ ಮಗು ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಆತ್ಮನಿಂದನೆ ಆಗಬಾರ್ದು, ನನಗೆ ನಾನೇ ಕೆಟ್ಟವನಾಗಬಾರ್ದು ಅನ್ನೋದು ಈ ಹಂತದ ಮಗುವಿನ ಉದ್ದೇಶ. ನೋಡಿ ಎಷ್ಟು ಅದ್ಭುತವಾಗಿದೆ. ಮತ್ತೊಬ್ರು ಯಾರಾದರೂ ನನಗೆ ಕೆಟ್ಟವ್ರಲ್ಲಿ ಏನಾಯಿತು, ಅವ್ರ ಪರ್ಸ್ಪೆಕ್ಟಿವಲ್ಲಿ ಕೆಟ್ಟವ್ರು ಅಂತಾರೆ ಹೊರತಾಗಿ ಅದು ನಾನು ಸರಿಯಾಗಿದೆ ಅಂತ ನನಗೆ ಗೊತ್ತಿದೆ. ಬಟ್ ಇಲ್ಲಿ ನನಗೆ ನಾನು ಯಾವುದೇ ಕಾರ್ಯ ಮಾಡಿ ಕೆಟ್ಟವನಾಗಬಾರ್ದು, ನನಗೆ ನಾನೇ ಕೆಟ್ಟವನಾಗಿಬಿಟ್ರೆ ಜಗತ್ತಿಗೆ ಆದ ಹಾಗೆ ಒಳಗಿಂದಲೇ ನಾನು ಕೆಟ್ಟವನಾಗಿಬಿಟ್ಟೆ. ಅದಕ್ಕೆ ಆತ್ಮನಿಂದನೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ, ಸ್ಕಿಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದು ಅವನ ಅಂತರ್ ಸಂಬಂಧದ ಮೇಲೆ ಅವಲಂಬಿತವಾಗಿರುತ್ತದೆ. ಬೇರೆಯವರು ಹೇಳಿದ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಲೋಚನೆಗೆ ಸರಿ ಎನಿಸಿದ ಕಾರ್ಯಗಳನ್ನು ತೊಡಗುತ್ತಾನೆ. ತನಗೇನು ಸರಿ ಅನಿಸ್ತೋ ಅದೇ ಮಾಡುತ್ತೆ ಮಗು. ಇಲ್ಲಿ ಬೇರೆಯವರು ಏನೋ ಹಾಗೆ ಹೇಳಿದ್ರು ನಾನು ಮಾಡೋಣ, ನಾಳೆ ನೀವು ಮಾಡೋರೇನೋ ಅಂತ ಕೇಳಿ ತಾನು ಯಾವ ಕೆಲಸವನ್ನು ಕೊಟ್ಟಿದ್ದು ತನಗೆ ಯಾವುದು ಇಷ್ಟವೋ ಅದನ್ನೇ ಮಗು ಇಲ್ಲಿ ಮಾಡಲಿಕ್ಕೆ ಶುರು ಮಾಡುತ್ತೆ. ದಟ್ ಈಸ್ 13+. ಇದು ಸಾಂಪ್ರದಾಯೋತ್ತರ ನೈತಿಕ ಮಟ್ಟ, ಅದರ ಒಂದು ಅರ್ಥ. ಓಕೆ, ಸಂಕ್ಷಿಪ್ತವಾಗಿ ಎಲ್ಲ ಮಟ್ಟಗಳ ಒಂದು ಸಾರಾಂಶವನ್ನು ಇಲ್ಲಿ ನೋಡಿಬಿಡೋಣ ಏನಿದೆ ಅಂಥೇಳಿ. ಕೊಯ್ಲ್ಬರ್ಗ್ ಅವ್ರದ್ದು ಪೂರ್ವ ಹಂತ, ಸಾಂಪ್ರದಾಯಿಕ ಪೂರ್ವ ಹಂತ ಸ್ವಾರ್ಥ ಮತ್ತು ಶಿಕ್ಷೆಯ ಭಯವನ್ನು ಹೊಂದಿರುತ್ತೆ. ಸಾಂಪ್ರದಾಯಿಕ ಹಂತ ಸಾಮಾಜಿಕ ಗೌರವ ಮತ್ತು ಕಾನೂನಿನ ಪಾಲನೆ ಆಗುತ್ತೆ. ನಂತರದ ಹಂತದಲ್ಲಿ ಮಾನವೀಯತೆ ಮತ್ತು ಸ್ವಂತ ವಿವೇಚನೆ ಬೆಳವಣಿಗೆ ಆಗುತ್ತೆ. ಈ ರೀತಿಯಾಗಿ ಮುಖ್ಯವಾಗಿ ಲಾರೆನ್ಸ್ ಕೊಯ್ಲ್ಬರ್ಗ್ ಅವರ ಒಂದು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ನೋಡ್ಬೋದು. ಭಾಳ ಅದ್ಭುತವಾದಂಥ ಅಂಶಗಳಿವೆಲ್ಲ ನೈತಿಕವಾಗಿ ನಾವು ವಿಚಾರ ಮಾಡಲಿಕ್ಕೆ. ಹೀಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯಿತು. ಮುಂದೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಅಧ್ಯಾಯ, ಹೊಸ ಅಧ್ಯಾಯವನ್ನು, ಹೊಸ ವಿಷಯವನ್ನು, ಹೊಸ ವಿಚಾರವನ್ನು, ಹೊಸ ಕಥೆಯನ್ನು ತೆಗೆದುಕೊಂಡು. ಅದಕ್ಕೆ ಇಲ್ಲಿ ನೀವು ನೆನಪಿಡಬೇಕಾಗಿದ್ದು ಏನು, ಲಾರೆನ್ಸ್ ಕೊಯ್ಲ್ಬರ್ಗ್ ಅಂತಂದರೆ ನಿಮಗೆ ನೆನಪಾಗಬೇಕು ಒಂದೇ ಒಂದು ಕತೆ, ಹಿಂಜನ ಕತೆ. ಆ ಹಿಂಜನ ಕಥೆಯ ಮೂಲಕವೇ ಈ ಒಂದು ಪಾಠ ಸಾಗುತ್ತೆ. ಇದರಲ್ಲಿ ನಾನು ಪ್ರಮುಖವಾಗಿ ಇಲ್ಲಿ 6 ಹಂತಗಳನ್ನು ಹೇಳಿದ್ದೇನಲ್ಲ, ಈ 6 ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನು ಇಲ್ಲಿ ಮಾಡಿದ್ದಾನೆ ಆತ ಹಿಂಜ್. ನೋಡಿ ಇಲ್ಲಿದಾವಲ್ಲ, ಶಿಕ್ಷೆ ಹಂತ 1 ಏನಿತ್ತು, ಶಿಕ್ಷೆ. ಈಗ ಇದು ಹೇಳಿದಾಗ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ. ಓಕೆ, ಹಂತ 1 ಶಿಕ್ಷೆ. ಹಂಜ್ ಮಾಡಿದ ತಪ್ಪು, ಯಾಕೆಂದರೆ ಪೊಲೀಸರನ್ನು ಹಿಡಿದು ಜೈಲಿಗೆ ಹಾಕುತ್ತಾರೆ. ಅದರ ಉತ್ತರಗಳಿವೆಲ್ಲ. ಶಿಕ್ಷೆ. ಹಂತ 2 ಸ್ವಾರ್ಥ. ಹಂತ 3 ಒಳ್ಳೆಯ ಹುಡುಗ ಅಥವಾ ಹುಡುಗಿ. ಅವೇ ಇದ್ದಾವೆ ಇಲ್ಲೆಲ್ಲ ನೋಡಿ. ಹಂತ 4 ಕಾನೂನು ಲಾ. ಹಂತ 5 ಸಾಮಾಜಿಕ ಒಪ್ಪಂದ. ಹಂತ 6 ಸಾರ್ವತ್ರಿಕ ತತ್ವಗಳು. ಈ ರೀತಿಯಾಗಿ
ಹಿಂಜಿನ ಕುರಿತು, ಆತನ ಒಂದು ಡೈಲೆಮಾ ಕಥೆಯ ಕುರಿತು, ಪ್ರಮುಖವಾಗಿ ಸಾಂಪ್ರದಾಯ ಪೂರ್ವ, ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯ ನಂತರದ ಎಲ್ಲ ಹಂತಗಳನ್ನು, ಉಪಹಂತಗಳನ್ನು ಅದ್ಭುತವಾಗಿ ಅಭ್ಯಾಸ ಮಾಡಿದ್ದಾಗಿದೆ. ಅದಕ್ಕೆ ತಮಗೆಲ್ಲರಿಗೂ ಅಲ್ಲಿಯವರೆಗೂ ಅಂದರೆ ಮುಂದಿನ ತರಗತಿಯವರೆಗೂ ನಮಸ್ಕಾರ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ MG ಫ್ರೆಂಡ್ಸ್ ಅಕಾಡೆಮಿ ಎಂದೆಂದಿಗೂ ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲವಿದೆ. ನಮಸ್ಕಾರ ಫ್ರಾಮ್ MG ಫ್ರೆಂಡ್ಸ್ ಅಕಾಡೆಮಿ ಮನೋದರ್ಶನ ಕೋರ್ಸ್.